ಇಂದಿನ ವಿಡಿಯೋ ಶಿವಸಹಸ್ರನಾಮದ 18ನೇ ಸ್ತೋತ್ರದ ಕುರಿತಾಗಿದೆ. ಶಿವಸಹಸ್ರನಾಮದ 18ನೇ ಸ್ತೋತ್ರವು ಹೀಗಿದೆ. ಗಜಃ ದೈತ್ಯಃ ಕಾಲೋ ಲೋಕದಾತಾ ಗುಣಾಕರಃ ಸಿಂಹ ಶಾರ್ದೂಲರೂಪಾಶ್ಚ ಅರ್ದ್ರಾಚರ್ಮಂಬರಾವೃತಃ. ಈ ಸ್ತೋತ್ರದಲ್ಲಿ ಶಿವನ 7 ನಾಮಗಳಿವೆ. ಈಗ ಶಿವನ ಈ 7 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ಗಜಾಗ್ನಿ ನಮಃ. ಈ ಶಿವನಾಮದ ಅರ್ಥ ಗಜಾಸುರ ಎಂಬ ಆನೆ ರೂಪದ ರಾಕ್ಷಸನನ್ನು ಕೊಂದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ: ಓಂ ದೈತ್ಯಾಗ್ನಿ ನಮಃ. ಈ ಶಿವನಾಮದ ಅರ್ಥ ಎಲ್ಲ ರಾಕ್ಷಸರನ್ನು ಕೊಂದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ: ಓಂ ಕಾಲಾಯ ನಮಃ. ಈ ಶಿವನಾಮದ ಅರ್ಥ ಕಾಲರೂಪಿಯಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ನಾಲ್ಕನೇ ನಾಮ ಹೀಗಿದೆ: ಓಂ ಲೋಕದಾತ್ರೇ ನಮಃ. ಈ ಶಿವನಾಮದ ಅರ್ಥ ಈ ಜಗತ್ತನ್ನು ಆಳುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ: ಓಂ ಗುಣಾಕರಾಯ ನಮಃ. ಈ ಶಿವನಾಮದ ಅರ್ಥ ಎಲ್ಲ ಒಳ್ಳೆಯ ಗುಣಗಳ ಭಂಡಾರವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ: ಓಂ ಸಿಂಹ ಸರ್ದುಲ ರೂಪಾಯ ನಮಃ. ಈ ಶಿವನಾಮದ ಅರ್ಥ ಹುಲಿ ಮತ್ತು ಸಿಂಹದ ರೂಪವನ್ನು ಧರಿಸಿದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ: ಓಂ ಅರ್ದ್ರ ಚರ್ಮಾಂಬರ ಆವೃತಾಯ ನಮಃ. ಈ ಶಿವನಾಮದ ಅರ್ಥ ಆನೆಯ ಚರ್ಮವನ್ನು ಧರಿಸಿದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 7 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವಸಹಸ್ರನಾಮದ 19ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.